ಈಗ ಸಂಜೆದು 4 ಗಂಟೆ ಆಗಿದೆ. ನಾವು ಹಂಪನಕಟ್ಟೆಗೆ ಹಿಂದಿಂದ ಈಗ ಕಾಣ್ತದೆ. ಐಸ್ ಆ್ಯಪಲ್ ನಾನು ತುಂಬ ಸಮಯದ ನಂತರ ಟೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾರ್ಕೆಟ್ ಇದು ನೋಡಿ, ಸೆಂಟ್ರಲ್ ಮಾರ್ಕೆಟ್ ಇದರಲ್ಲಿ ಬರ್ತದೆ, ಈ ಬಿಲ್ಡಿಂಗ್ ಅಲ್ಲಿ. ಹೆಲೋ, ನಮಸ್ಕಾರ ಎಲ್ಲರಿಗೂ. ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೋಡಿ, ಆಸ್ಟನ್ ಬೆಕ್ಕು ಜೊತೆ ಆಟ ಆಡ್ತಾ ಇದ್ದಾನೆ ಬೆಡ್ಡಲ್ಲಿ. ಅವಳಿಗೆ ಯಾವತ್ತು ಬೆಡ್ಡೇ ಬೇಕು ಮಲಗಲಿಕ್ಕೆ. ನೋಡಿ, ಅವಳು ಕೂಡ ಚೆನ್ನಾಗಿ ಬೆಡ್ ಮೇಲೆ ಬೇಕು ಅಂತ ಆರಾಮವಾಗಿ ಇಲ್ಲೇ ಬಂದು ಕೂತ್ಕೊಳ್ತಾಳೆ ಅಲ್ವನಾ? ಹಾಂ, ನಿಂಗೆ ಬೆಡ್ ಬೇಕಲ್ಲ ಕೂತ್ಕೊಳ್ಳಿಕ್ಕೆ, ನಿಂಗೆ ಪೆಟ್ಟು ಬೇಕು, ಹೌದಾ? ಹಾಂ, ಮಾತಾಡ. ನೋಡು, ಕ್ಯಾಮರಾ ಆನ್ ಇದೆ, ಮಾತಾಡು. ಗಿಜಿ ಗಿಜಿ ಮಾಡು, ನಿಂದು ಗೆಜ್ಜೆ ಇಲ್ಲಿ ಗಿಜಿ ಗಿಜಿ ಮಾಡು. ಈಗ ಸಂಜೆದು 4 ಗಂಟೆ ಆಗಿದೆ. ನಾವು ಹಂಪನಕಟ್ಟೆಗೆ ಸ್ವಲ್ಪ ಶಾಪಿಂಗ್ ಉಂಟು, ಮದುವೆಗೆಲ್ಲ, ಹಾಗೆ ಹೋಗ್ತಾ ಇದ್ದೇವೆ. ನೋಡಿ, ಹಿಂದಿಂದ ಈಗ ಕಾಣ್ತದೆ. ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು, ಮತ್ತು ಅಲ್ಲಿಂದ ಬಸ್ಸಲ್ಲಿ ಹೋಗೋದು. ಹಾಂ, ಯಾಕಂದರೆ ನಾವು ಇದುವರೆಗೆ ಕಾರು ಗಾಡಿ ಯಾವುದು ತಗೊಂಡಿಲ್ಲ, ಇಲ್ಲಾದರೆ ರಿಕ್ಷಾದಲ್ಲಿ ಹೋಗಬೇಕು ಅಲ್ವಾ? ತಗೊಂಡ್ರೆ ಒಂದು ತಿಂಗಳು ಓಡಿಸಲ್ಲಿ ಇಡಬೇಕು ಮನೆ. ಹೌದು, ಸುಮ್ಮನೆ ವೇಸ್ಟ್ ಅಂತೇಳಿ ನಾವು ಗಾಡಿಯಲ್ಲಿ ತಗೊಂಡು. ಹಾಂ, ಯಾರಿಲ್ಲ ಅಲ್ಲ ಮತ್ತೆ ಓಡಿಸಲಿಕ್ಕೆ, ಸೊ ಹಾಗೆ ಬೇಡ ಅಂತೇಳಿ ತಗೊಳ್ಳೇ ಇಲ್ಲ ನಾವು. ನೋಡಿ, ರೋಡ್ ನೋಡಿ ಹಿಂದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಾಯ್ಕಟ್ಟೆ ಏರಿಯಾ. ಇಲ್ಲಿ ನೋಡಿ, ಸ್ವಲ್ಪ ಕೆಲಸ ಆಗ್ತಾ ಉಂಟು, ಅದಕ್ಕೋಸ್ಕರ ಇಲ್ಲಿ ಬಂದ್ ಮಾಡಿ ಇಟ್ಟಿದ್ದಾರೆ. ಉಳ್ಳೂರು ಕಾವೂರು ರೋಡು ನೋಡಿ, ಇಲ್ಲಿ ಬಸ್ ಸ್ಟಾಪ್ ಇದೆ. ನೋಡಿ, ಹಂಪನಕಟ್ಟೆ. ನೋಡಿ, ಸಂಜೆ ಹೊತ್ತು ಹಂಪನಕಟ್ಟೆ ಮಾರ್ಕೆಟ್. ಇಲ್ಲಿ ಶಾಪಿಂಗ್ ಮಾಡೋದಂದ್ರೆ ಒಂದು ಹೆಡ್ಡೇಕ್ ಅಲ್ವಾ? ಇಲ್ಲಿ ಕಿರಿಕಿರಿ, ಯಾವುದು ಜಾಗ ಸಾಕಾಗೋದಿಲ್ಲ ಆಚೆ ಈಚೆ ಓಡಾಡಲಿಕ್ಕೆ. ತುಂಬ ಕ್ರೌಡ್, ಆಚೆ ಈಚೆ ವೆಹಿಕಲ್ಸ್ ಎಲ್ಲ ಬರ್ತಾ ಇಲ್ಲಿ. ಮಾರ್ಕೆಟ್ ಇದು ನೋಡಿ, ಸೆಂಟ್ರಲ್ ಮಾರ್ಕೆಟ್ ಇದರಲ್ಲಿ ಬರ್ತದೆ, ಈ ಬಿಲ್ಡಿಂಗಲ್ಲಿ. ಈಗ ಫಿನಿಶಿಂಗ್ ಸ್ಟೇಜಲ್ಲಿದೆ. ಎಷ್ಟು ಫ್ಲೋರ್? 1 2 3 4 5 6 7 ಫ್ಲೋರ್ ಇದೆ ಅಲ್ವಾ? ಮೇಲೆ ಹೋಲ್ಸೇಲ್ ಮಾರ್ಕೆಟ್ ಎಲ್ಲ ಇದರಲ್ಲಿ ಇತ್ತಲ್ಲ ಮುಂಚೆ. ಇನ್ನೆಲ್ಲ ಮಾರ್ಕೆಟ್ ಇದರೊಳಗೆ ಹೋಗ್ತದಾ? ಇದೆಲ್ಲ ದುಬೈ ಮಾರ್ಕೆಟ್ ಅಂತ ಕರೀತಾರೆ ಇಲ್ಲಿ ನೋಡಿ. ಯಾಕೆ ಇಲ್ಲಿ ದುಬೈ ಮಾರ್ಕೆಟ್ ಅಂತ ಕರೆಯೋದು? ದುಬೈ ಐಟಮ್ಸ್ ಇದೆ. ಹೌದಾ? ಇಲ್ಲಿಂದ ನೋಡಿ ಹೋಲ್ಸೇಲ್ ಮಾರ್ಕೆಟಿಗೆ ಬಂದೆ, ದುಬೈ ಮಾರ್ಕೆಟಿಗೆ. ಆಸ್ಟನ್ಗೆ ಏನೆಲ್ಲ ಬೇಕು ನೋಡಬೇಕು ಇಲ್ಲಿ. ದುಬೈ ಮಾರ್ಕೆಟ್ ಅಂತ ಫಸ್ಟ್ ಟೈಮ್ ಬರೋದು, ತುಂಬ ಟೈಮ್ ಅದು ಬರೋದಿಲ್ಲಿ. ಇದೆಲ್ಲ ದುಬೈ ಮಾರ್ಕೆಟ್ ಒಳಗೆ ಸಿಗ್ತದೆ ನೋಡಿ.
ಇದು ಯಾವುದು ದುಬೈ ಮಾರ್ಕೆಟ್? ಇದು ಮಂಗಳೂರು ದುಬೈ ಮಾರ್ಕೆಟ್ ಅಲ್ವಾ? ಬೇಕಾ? ನಾವು ಮೂರು ಕಣ್ಣ ತಗೊಂಡೆವು, ಅವ್ರಿಗೆ ಬೇಕಂತೆ. ಹೇಗುಂಟು? ಐಸ್ ಆ್ಯಪಲ್ ನಾನು ತುಂಬ ಸಮಯದ ನಂತರ ಟೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಇರುವಲ್ಲ ಅಂತ ಹೇಳ್ತಾರೆ ನೋಡಿ. ಹೀಗಿದೆ ಇದು ಹೀಗೆ ಇರ್ತದೆ ನೋಡಿ. ನಾವೀಗ ಮಂಗಳೂರಿನ ಬಂದರಿಂದ ಇಲ್ಲಿ ನೋಡು ಪಟಾಕಿ ಅಂಗಡಿ ಉಂಟು ನೋಡು. ಎನಿ ಟೈಮ್ ಪಟಾಕಿ ಸಿಗ್ತದೆ ನೋಡಲಿಕ್ಕೆ. ನಾನೀಗ ಮಂಗಳೂರಿನ ಬಂದರಿನಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೆ ನಡ್ಕೊಂಡು. ಇದೆಲ್ಲ ನಮ್ಮ ಹಳೆಯ ರೋಡು. ನಾವೀಗ ಮಂಗಳೂರು ಬಂದರಿನಲ್ಲಿದ್ದೇವೆ. ಲೊಕೇಶನ್ ಗೊತ್ತಾಗ್ತದೆ ನಿಮಗೆ? ಎಷ್ಟು ಬಂದರು ಎಷ್ಟು ಚೇಂಜ್ ಆಗಿದೆ, ಎಷ್ಟು ವರ್ಷದ ನಂತರ ನಾವು ಬರೋದು ಬಂದರಿಗೆ. ರೆಸಿಡೆನ್ಸಿ ಹೋಟೆಲಿಂದ ಬಿರಿಯಾನಿ ಪಾರ್ಸಲ್ ಮಾಡ್ಕೊಂಡಿದ್ರು ಬಂದರು. ಇದು ನನ್ನದು ಹಳೆಯ ಹೋಟೆಲ್. ಇದು ನಾವು ಬ್ಯಾಚುಲರ್ ಲೈಫಲ್ಲಿ ಇರುವಾಗೆಲ್ಲ ಬಿರಿಯಾನಿ ತಿನ್ನಲಿಕ್ಕೆ ಇಲ್ಲಿ ಬರ್ತಿದ್ದೆವು. ಹೌದಾ? ನೋಡಿ ಹೋಟೆಲ್ ಇಲ್ಲಿದೆ. ಇದು ಎಲ್ಲಿ ಆಯಿತು ಲೊಕೇಶನ್? ಬಂದರ್. ಹಾಂ, ಬಂದರಲ್ಲಿ. ಚಿಕನ್ ಬಿರಿಯಾನಿ ಫೇಮಸ್ ಇರೋದು. ಇವರು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಪಾರ್ಸಲ್ ತಗೊಂಡಿದ್ದಾರೆ. ನಮ್ಮದು ಶಾಪಿಂಗ್ ಎಲ್ಲ ಆಯಿತು, ಇನ್ನು ಮನೆಗೆ ಹೋಗ್ತಾ ಇರೋದು. ನೋಡಿ ಎಷ್ಟು ಕತ್ತಲಾಯಿತು ಶಾಪಿಂಗ್ ಎಲ್ಲ ಮುಗಿಯುವಾಗ ನಮ್ಮದು. ಇನ್ನು ನಡ್ಕೊಂಡೀಗ ಟ್ಯಾಕ್ಸಿಯಲ್ಲಿ ಹೋಗಬೇಕು. ಟ್ಯಾಕ್ಸಿ ಅಂತ ರಿಕ್ಷಾದಲ್ಲಿ ಟ್ಯಾಕ್ಸಿ ದುಬೈ. ನನಗೆ ದುಬೈ ಇದ್ದೇ ನೆನಪು, ಟ್ಯಾಕ್ಸಿಯಲ್ಲಿ ಹೋಗೋದಂತ. ಓಕೆ, ರಿಕ್ಷಾದಲ್ಲಿ ಹೋಗ್ಬೇಕು. ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ ಅಲ್ಲ? ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ ನೋಡಿ, ರಾತ್ರಿ ಕತ್ತಲಾಗುವಾಗ ಹೇಗಿದೆ ಅಂತ ನೋಡಿ. ಯಾರೆಲ್ಲ ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ ಮಿಸ್ ಮಾಡ್ತೀರಿ ಅವರಿಗೋಸ್ಕರ ಈ ವಿಡಿಯೋ. ಇದೆಲ್ಲ ಸ್ಟೇಟ್ ಬ್ಯಾಂಕ್ ಹತ್ರ ನೋಡಿ. ಸ್ಟೇಟ್ ಬ್ಯಾಂಕ್ ನೈಟ್ ಟೈಮ್ ಅಲ್ಲ? ನೈಟ್ ಟೈಮ್ ಇದು. ಜನ ನೋಡು 9 ಗಂಟೆ ಒಳಗೆ ಮನೆಗೆ ಹೋಗ್ತಾರೆ ಎಲ್ಲರೂ. ಜಾಸ್ತಿ ಜನ ಇರೋದಿಲ್ಲ ಇಲ್ಲಿ. ಈಗ ಕೂಡ ಅಂಗಡಿ ಓಪನ್ ಉಂಟು. ಈಗ ಟೈಮ್ ಆಗಿದೆ ಎಷ್ಟು? 8 ಗಂಟೆ ಆಗ್ಲಿಕ್ಕೆ ಉಂಟು. 8 ಆಗ್ತಾ ಉಂಟು. ನೋಡಿ ಹೇಗಿದೆ ಅಂತ ಸ್ಟೇಟ್ ಬ್ಯಾಂಕ್. ಮೀನು ಮಾರ್ಕೆಟಿಗೆ ಹೋಗ್ಲಿಕ್ಕೆ ಉಂಟಾ? ಬೇಡ, ಈಗ ಕತ್ತಲೆ. ಮೀನು ಕೊಂಡೋಗಿ ಎಲ್ಲಿ ಇಡ್ಲಿಕ್ಕೆ ಇನ್ನು? ಅಲ್ಲ, ಜಸ್ಟ್ ನೋಡಿ ಬರಲಿಕ್ಕೆ. ಅಲ್ಲಿ ನೋಡಿ ಫ್ರೂಟ್ಸ್ ಅಂಗಡಿ ಎಲ್ಲ ಇದೆ ಸೈಡಲ್ಲಿ. ನೋಡಿ ನಮ್ಗೆ ರಿಕ್ಷಾ ಸಿಕ್ತು. ರಿಕ್ಷಾದಲ್ಲಿ ಕೂತ್ಕೊಂಡಿದ್ದೀವಿ ಈಗ. ಇನ್ನು ಮನೆಗೆ ಹೋಗೋದು ಸ್ಟ್ರೀಟ್. ಆಯ್ತಲ್ಲ ಶಾಪಿಂಗ್? ಶಾಪಿಂಗ್ ಆಯಿತು, ಒಂದು ಬಾಕಿ ಉಂಟು. ಎಂತ? ಹೊರಷ್ಟರಲ್ಲಿ ಹೋಗೋ ಹೇಳ್ತೇನೆ ನಾನು ಎಂತ. ಗೊತ್ತಾಯ್ತು ನನಗೆ ಎಂತ ಅಂತ. ನಿಮ್ಮ ಮದ್ದು ಅಲ್ಲ? ಹಾಂ, ಮೆಡಿಸಿನ್. ಅದು ಹೊರಷ್ಟರಲ್ಲಿ ಸಿಗ್ತದೆ ನಿಮಗೆ ಹೋಗುವಾಗ. ಎಲ್ಲ ಕಡೆ ಸಿಗ್ತದೆ, ಆದರೆ ನೀವು ತಗೊಳ್ಳೋದು ಅಲ್ಲಿ ದುಬೈ ಸೆಂಟರ್ ನೋಡಿ. ಅಲ್ಲಿ ದುಬೈ ಮಾರ್ಕೆಟ್. ದುಬೈ ಸೆಂಟರ್ ಹೋಗುತ್ತೆ.